Audio Jungle. ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ಪ್ರತಿ ವರ್ಷ 2 ಬಾರಿ ನಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಕನಿಷ್ಠ ವೇತನಗಾಗಿ ಪ್ರತಿಭಟನೆ ನಡೆಸುವುದು ಸರ್ವೇ ಸಾಮಾನ್ಯ. ಯಾವ ಉದ್ದೇಶಕ್ಕೆ ಅಂದರೆ ಕನಿಷ್ಠ ವೇತನ ಅಥವಾ ಸೇವಾ ಭದ್ರತೆ. ಇವತ್ತು ನಾವು ಮೊದಲನೇದಾಗಿ ಕನಿಷ್ಠ ವೇತನ ಅಂದ್ರೇನು, ಇದರ ಕಾಯ್ದೆ ಪ್ರಕಾರ ಯಾರೆಲ್ಲ ಈ ಕನಿಷ್ಠ ವೇತನಕ್ಕೆ ಒಳಪಡ್ತಾರೆ ಅಂತಕ್ಕಂಥ ಮಾಹಿತಿಯನ್ನು ತುಂಬ ಅಚ್ಚುಕಟ್ಟಾಗಿ ಹೊತ್ತು ತಂದಿದ್ದೀನಿ. ದಯವಿಟ್ಟು ವಿಡಿಯೋವನ್ನು ಪೂರ್ತಿ ನೋಡಿ ಮತ್ತು ಈ ಒಂದು ವಿಡಿಯೋವನ್ನು ನೋಡಿಬಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಪ್ಪದೇ ಬರೆಯಿರಿ. ಇವತ್ತಿನ ಭಾಗ 1ರಲ್ಲಿ ಕನಿಷ್ಠ ವೇತನ ಅಂದ್ರೇನು, ಯಾರೆಲ್ಲ ಕನಿಷ್ಠ ವೇತನಕ್ಕೆ ಒಳಪಡಬಹುದು ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ಳಿದ್ದೇನೆ. ದಯವಿಟ್ಟು ನಮ್ಮ ಚಾನಲ್ ವಿಶೇಷ ಚೇತನ ವಾರ್ತೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಎಲ್ಲ VRW, MRW, URW ಗ್ರೂಪ್ಗಳಿಗೆ ನಮ್ಮ ವಿಡಿಯೋ ಲಿಂಕನ್ನು ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಭರ್ಜರಿ ಸುದ್ದಿಗಳು ನಿಮಗಾಗಿ ಕಾಯ್ತಾ ಇರ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ. ಮೊದಲನೇದಾಗಿ ಕನಿಷ್ಠ ವೇತನ ಕಾಯ್ದೆ ಅಂದ್ರೇನು, ಇದು ಯಾವಾಗಲಿಂದ ಜಾರಿಗೆ ಬಂತು ಅಂತ ನೋಡೋದಾದರೆ 1948ರ ಕನಿಷ್ಠ ವೇತನ ಕಾಯ್ದೆ ಭಾರತದಲ್ಲಿ ಅಗತ್ಯವಾದ ಶಾಸನವಾಗಿದೆ. ಇದು ಎಲ್ಲ ಉದ್ಯೋಗಿಗಳಿಗೆ ಕನಿಷ್ಠ ವೇತನವನ್ನು ನಿಗದಿಪಡಿಸುತ್ತದೆ. ಪ್ರತಿ ವರ್ಗಕ್ಕೆ ಸರ್ಕಾರವು ಕನಿಷ್ಠ ವೇತನವನ್ನು ನಿಗದಿಪಡಿಸಬೇಕೆಂದು ಈ ಕಾಯ್ದೆ ಹೇಳುತ್ತದೆ. ಕನಿಷ್ಠ ವೇತನ ಕಾಯ್ದೆ 1948 ಯಾವುದೇ ಒಪ್ಪಂದದ ಅಥವಾ ಸಾಮೂಹಿಕ ಒಪ್ಪಂದವನ್ನು ಕಡಿಮೆ ಮಾಡಲು ಸಾಧ್ಯವಾಗದ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಕೆಲಸಕ್ಕಾಗಿ ನಿರ್ದಿಷ್ಟ ಉದ್ಯೋಗಿಗೆ ನುರಿತ ಅಥವಾ ಕೌಶಲ್ಯರಹಿತ ಸಂಸ್ಥೆಯು ಪಾವತಿಸಬೇಕಾದ ಕನಿಷ್ಠ ಮೊತ್ತವಾಗಿದೆ. ಅಂದರೆ ಕನಿಷ್ಠ ವೇತನ ಕಾಯ್ದೆಯ ಒಂದು ಮೂಲ ಉದ್ದೇಶ ಏನಪ್ಪ ಅಂದರೆ ಯಾವುದೇ ಒಪ್ಪಂದದ ಅಥವಾ ಸಾಮೂಹಿಕ ಒಪ್ಪಂದವನ್ನು ಕಡಿಮೆ ಮಾಡಲು ಸಾಧ್ಯವಾಗದ ನಿರ್ದಿಷ್ಟ ಸಮಯದಲ್ಲಿ ನಿರ್ದಿಷ್ಟ ಕೆಲಸಕ್ಕಾಗಿ ನಿರ್ದಿಷ್ಟ ಉದ್ಯೋಗಿಗೆ ನುರಿತವಾಗಿರ್ಬೋದು ಅಥವಾ ಕೌಶಲ್ಯರಹಿತವಾಗಿರ್ಬೋದು ಸಂಸ್ಥೆಯು ಪಾವತಿಸಬೇಕಾದ ಕನಿಷ್ಠ ಮೊತ್ತವನ್ನು ನಾವು ಕನಿಷ್ಠ ವೇತನ ಅಂತ ಹೇಳ್ಬಿಟ್ಟು ಕರಿತೀವಿ. ಕನಿಷ್ಠ ವೇತನ ಕಾಯ್ದೆಯನ್ನು ಮೊದಲು 1948ರಲ್ಲಿ ಜಾರಿಗೆ ತರಲಾಯಿತು ಮತ್ತು ಮಾರ್ಚ್ 15ರಂದು ಜಾರಿಗೆ ಅದು ಬಂತು. ಕಾಯ್ದೆಯು ನ್ಯಾಯಯುತ ವೇತನದ ತ್ರಿಪಕ್ಷೀಯ ಸಮಿತಿಯನ್ನು ಸಹ ರಚಿಸಿತು. ಭಾರತದಲ್ಲಿ ಕನಿಷ್ಠ ವೇತನ ಮಾರ್ಗಸೂಚಿಯನ್ನು ಹೊಂದಿಸಲು ಈ ಸಮಿತಿಯನ್ನು ರಚಿಸಲಾಗಿದೆ. ಇದು ಕನಿಷ್ಠ ವೇತನ ಮತ್ತು ಅದರ ಲೆಕ್ಕಾಚಾರದ ಮಾನದಂಡಗಳನ್ನು ವ್ಯಾಖ್ಯಾನಿಸಿದೆ. ಇದು ಭಾರತದಲ್ಲಿ ವೇತನ ನಿಗದಿ ಪ್ರಕ್ರಿಯೆಗೆ ಅಡಿಪಾಯ ಹಾಕಿತು. ಉದ್ಯೋಗಿಗಳ ಸಂಖ್ಯೆಯನ್ನು ಆಧರಿಸಿ ಸಂಬಳದ ಮಟ್ಟವನ್ನು ಇದರಲ್ಲಿ ನಿರ್ಧರಿಸಲಾಗ್ತದೆ. ಕನಿಷ್ಠ ವೇತನ ಕಾಯ್ದೆ 1948ರ ಉದ್ದೇಶವಾದರೂ ಏನು ಅಂತ ನೋಡೋದಾದರೆ, ಕನಿಷ್ಠ ವೇತನ ಕಾಯ್ದೆ 1948ರ ಪ್ರಾಮುಖ್ಯತೆಯು ನೌಕರರ ಶೋಷಣೆಯನ್ನು ತಡೆಗಟ್ಟುವುದು ಮತ್ತು ಕಾರ್ಮಿಕರಿಗೆ ಯೋಗ್ಯವಾದ ಜೀವನವನ್ನು ಖಚಿತಪಡಿಸುವುದು. ಸರ್ಕಾರವು ಕನಿಷ್ಠ ಕೂಲಿ ದರವನ್ನು ನಿಗದಿಪಡಿಸುತ್ತದೆ ಮತ್ತು ಪ್ರತಿ 5 ವರ್ಷಗಳಿಗೊಮ್ಮೆ ಅದನ್ನು ಪರಿಷ್ಕರಿಸುತ್ತದೆ ಎಂದು ಈ ಒಂದು ಕಾಯ್ದೆ ಹೇಳುತ್ತದೆ. ಇದು ಪ್ರಸ್ತಾವನೆಗಳನ್ನು ಪರಿಗಣಿಸಲು ಸಹ ಸಲಹಾ ಸಮಿತಿಯನ್ನು ನೇಮಕ ಮಾಡಿಕೊಳ್ಳಲಾಗುತ್ತದೆ. ಸರ್ಕಾರವು ಮಾರ್ಗಸೂಚಿಗಳನ್ನು ಅನುಸರಿಸಬೇಕು ಮತ್ತು ಸಾಧ್ಯವಾದಷ್ಟು ಅವುಗಳನ್ನು ಬೇಗ ಜಾರಿಗೊಳಿಸಬೇಕು. ಅನೇಕ ಸಂದರ್ಭಗಳಲ್ಲಿ ಸಾರ್ವಜನಿಕರ ಮುಂದೆ ಕಾನೂನು ಬದಲಾವಣೆಗಳನ್ನು ಪ್ರಕಟಿಸುವುದು ಇದರ ಅರ್ಥ. ಈ ಕಾಯ್ದೆಯನ್ನು 1948ರಲ್ಲಿ ಪರಿಚಯಿಸಲಾಯಿತು ಮತ್ತು ಅದನ್ನು 2000ರಲ್ಲಿ ತಿದ್ದುಪಡಿ ಮಾಡಲಾಯಿತು. ಅಂದರೆ 2000ನೇ ಇಸ್ವಿಯಲ್ಲಿ ಇದನ್ನು ತಿದ್ದುಪಡಿ ಮಾಡಲಾಯಿತು. ಬದಲಾವಣೆಗಳು ಕನಿಷ್ಠ ವೇತನಕ್ಕಾಗಿ ನೆಲದ ಮಟ್ಟದಲ್ಲಿ ಬದಲಾವಣೆಯನ್ನು ಒಳಗೊಂಡಿವೆ. ಪ್ರಸ್ತುತ ಭಾರತದಲ್ಲಿ ಕನಿಷ್ಠ ವೇತನದ ಮಟ್ಟವು 115 ಆಗಿದೆ. ಆದರೆ ಕಾನೂನು ಕೆಲವು ಉದ್ಯೋಗಗಳಿಗೆ ವಿನಾಯಿತಿಗಳನ್ನು ಸಹ ನೀಡುತ್ತದೆ. ಕಡಿಮೆ ಮಹಡಿಗಳು ಆಂಧ್ರಪ್ರದೇಶ, ಕೇರಳ ಮತ್ತು ಗುಜರಾತ್ನಲ್ಲಿವೆ. ಇದರ ಜೊತೆಗೆ ಹೊಸ ಕಾನೂನು ಅಂಗವಿಕಲ ಕಾರ್ಮಿಕರಿಗೆ ಹೆಚ್ಚಿನ ಕನಿಷ್ಠ ವೇತನ ಒದಗಿಸುತ್ತದೆ. ಕಾಯ್ದೆಯ ಪ್ರಕಾರ ಸರ್ಕಾರವು ಸಮಿತಿ ಮತ್ತು ಕನಿಷ್ಠ ವೇತನದಿಂದ ಸಂತ್ರಸ್ತರಾದ ಜನರ ಪ್ರತಿನಿಧಿಗಳೊಂದಿಗೆ ಸಮಾಲೋಚಿಸಬೇಕು. ಸಮಿತಿಯು ಕಾಯ್ದೆಯ ಕನಿಷ್ಠ ದರವನ್ನು ನಿರ್ಧರಿಸುತ್ತದೆ. ಸರ್ಕಾರ ಅಧಿಕೃತ ಪತ್ರಿಕೆಗಳಲ್ಲಿ ಪ್ರಕಟಿಸಿ 3 ತಿಂಗಳೊಳಗೆ ಅದನ್ನು ಜಾರಿಗೊಳಿಸಬೇಕು. ರಾಷ್ಟ್ರೀಯ ದಿನಪತ್ರಿಕೆಯಲ್ಲಿ ನಿರ್ಧಾರವನ್ನು ಪ್ರಕಟಿಸುವ ಮೂಲಕ ಸರ್ಕಾರವು ಸಂತ್ರಸ್ತ ಪಕ್ಷಗಳಿಗೆ ಪ್ರಾಸ್ತಾವಿಕ ಕನಿಷ್ಠ ವೇತನವನ್ನು ತಿಳಿಸಬೇಕು. ವೇತನ ಪಾವತಿಯಾಗದಿದ್ದಲ್ಲಿ ಪ್ರಾಧಿಕಾರವು ವ್ಯತ್ಯಾಸದ ಮತ್ತು 10 ಪಟ್ಟು ಪಾವತಿಸಬೇಕೆಂದು ಆದೇಶ ಮಾಡುತ್ತದೆ. ಕನಿಷ್ಠ ವೇತನ ಕಾಯ್ದೆಯ ಉದ್ದೇಶ ಏನು ಅಂತ ನೋಡೋದಾದರೆ, ಕನಿಷ್ಠ ವೇತನ ಕಾಯ್ದೆ 1948ರ ಯಾವುದೇ ಉದ್ಯಮಕ್ಕೆ ವೇತನ ದರವನ್ನು ಸಮಯ, ತುಂಡು, ಖಚಿತವಾದ ಸಮಯ, ಹೆಚ್ಚುವರಿ ಸಮಯ ನಿಗದಿಪಡಿಸುತ್ತದೆ.
ಪ್ರದರ್ಶನದ ಪ್ರಕಾರ ಸಾಮಾನ್ಯ ಕೆಲಸದಿಂದ ದಿನದ ಸಮಯವನ್ನು ನಿಗದಿಪಡಿಸುವಾಗ ಜೊತೆಯಲ್ಲಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಸಾಮಾನ್ಯ ಕೆಲಸದ ದಿನಕ್ಕೆ ನಿಗದಿಪಡಿಸಬೇಕಾದ ಗಂಟೆಗಳ ಸಂಖ್ಯೆಯು ಕನಿಷ್ಠ 1 ವಿಸ್ತರಣೆ ವಿರಾಮವನ್ನು ಹೊಂದಿರಬೇಕು. ಇಡೀ ವಾರದಿಂದ 3 ದಿನಗಳ ವಾರಾಂತ್ಯ ಪ್ರತಿನಿಧಿಗೆ ವಿಶ್ರಾಂತಿಯನ್ನು ನೀಡಬೇಕು. ವಿಶ್ರಾಂತಿಗಾಗಿ ಆಯ್ಕೆ ಮಾಡಲಾದ ದಿನದ ಸ್ಥಾಪನೆಯನ್ನು ಕನಿಷ್ಠ ಹೆಚ್ಚುವರಿ ಸಮಯದ ದರದಲ್ಲಿ ಪಾವತಿಸಬೇಕು. ಪ್ರತಿನಿಧಿಯು ತನ್ನ ಸೇವೆಯ ಕನಿಷ್ಠ 2 ಕಾಯ್ದಿರಿಸಿದ ವೃತ್ತಿಗಳಲ್ಲಿ ವರ್ಗೀಕರಿಸುವ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ದರೆ, ಕೆಲಸಗಾರನ ವೇತನವು ಪ್ರತಿ ಕಾರ್ಯದಲ್ಲಿ ಮೀಸಲಾದ ಗಂಟೆಗಳ ಸಂಖ್ಯೆಗೆ ಎಲ್ಲ ಕೆಲಸದ ನಿರ್ದಿಷ್ಟ ವೇಗವನ್ನು ಒಳಗೊಂಡಿರುತ್ತದೆ. ವ್ಯಾಪಾರವು ಎಲ್ಲ ಕಾರ್ಮಿಕರ ಕೆಲಸ, ವೇತನ ಮತ್ತು ರಸೀದಿಗಳ ದಾಖಲೆಯನ್ನು ಇಟ್ಟುಕೊಳ್ಳಬೇಕು. ಸೂಕ್ತವಾದ ಶಾಸಕಾಂಗಗಳು ಪರಿಶೀಲನೆಯ ಕಾರ್ಯವನ್ನು ನಿರೂಪಿಸುತ್ತವೆ ಮತ್ತು ಹೊರಗಿಡುತ್ತವೆ ಮತ್ತು ತತ್ಸಮಾನಕ್ಕಾಗಿ ಪರೀಕ್ಷಕರನ್ನು ಸಹ ಆಯ್ಕೆ ಮಾಡಲಾಗುತ್ತದೆ. ಕನಿಷ್ಠ ದರಗಳ ಸ್ಥಳೀಕರಣ ಮತ್ತು ಪರಿಷ್ಕರಣೆ. ಕನಿಷ್ಠ ವೇತನ ಕಾಯ್ದೆ 1948ರ ಬಹುಪಾಲು ದೈನಂದಿನ ಆಧಾರದ ಮೇಲೆ ಕಾನೂನು ದರಗಳಿಂದ ಅನುಮತಿಸಲಾದ ಕಡಿಮೆ ವೇತನವನ್ನು ಸೂಚಿಸುತ್ತದೆ ಮತ್ತು ಇಡೀ ರಾಷ್ಟ್ರಕ್ಕೆ ವಿಸ್ತರಿಸುತ್ತದೆ. ಪ್ರತಿ 5 ವರ್ಷಗಳಿಗೊಮ್ಮೆ ಇದನ್ನು ಕೂಲಂಕುಷವಾಗಿ ಪರಿಶೀಲಿಸಲಾಗುತ್ತದೆ, ಆದರೆ ಪ್ರತಿ 2 ವರ್ಷಗಳಿಗೊಮ್ಮೆ ತುಟ್ಟಿ ಭತ್ಯೆಯನ್ನು ಹೆಚ್ಚಿಸುವ ವ್ಯವಸ್ಥೆಯೂ ಇದೆ. ILC ಮೊದಲು ಕನಿಷ್ಠ ವೇತನವನ್ನು ನಿಗದಿಪಡಿಸುವ ಮತ್ತು ತಿದ್ದುಪಡಿ ಮಾಡುವ ಮಾನದಂಡವನ್ನು ಸೂಚಿಸಿತು. ಕಾನೂನಿನ ದರಗಳಿಂದ ಅನುಮತಿಸಲಾದ ಕಡಿಮೆ ವೇತನದ ನವೀಕರಣವು ಹಲವು ದಿನನಿತ್ಯ ವಸ್ತುಗಳ ಪಟ್ಟಿಗೆ ವಿಶಿಷ್ಟವಾದ ವೆಚ್ಚವನ್ನು ಅವಲಂಬಿಸಿರುತ್ತದೆ ಮತ್ತು ಇಡೀ ರಾಜ್ಯದ ಕೆಲವು ಭಾಗ, ವರ್ಗ ಅಥವಾ ತರಗತಿಗಳು ಮತ್ತು ಈ ವರ್ಗೀಕರಣಗಳಿಗೆ ಸಂಬಂಧಿಸಿದ ಉದ್ಯೋಗಗಳಿಗೆ ವೇತನವನ್ನು ನಿಗದಿಪಡಿಸಬಹುದು. ವೇತನದ ಗೀಳು ಉಲ್ಲೇಖಿತ ಮಾನದಂಡಗಳು ಮತ್ತು ಪರಿಹಾರ ಮಂಡಳಿಯನ್ನು ಅವಲಂಬಿಸಿರುತ್ತದೆ. ವಿವಿಧ ಕೈಗಾರಿಕೆಗಳಿಗೆ ಇದು ವಿಭಿನ್ನವಾಗಿರುತ್ತದೆ. ಕನಿಷ್ಠ ವೇತನ ಕಾಯ್ದೆಯಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕನಿಷ್ಠ ವೇತನವನ್ನು ನಿಗದಿಪಡಿಸಬಹುದು ಮತ್ತು ಪರಿಶೀಲಿಸಬಹುದು. ಹೀಗೆ ಹಲವಾರು ಆಯಾಮಗಳಲ್ಲಿ ಇದು ಮುಂದುವರಿಯುತ್ತದೆ. ಅದರಲ್ಲಿ ಮೊದಲನೆಯದು, ಸೂಕ್ತ ಸರ್ಕಾರವು ವೇತನವನ್ನು ಸುಧಾರಿಸಬೇಕೆಂದು ಪ್ರದರ್ಶನವು ನಿರ್ಧರಿಸುತ್ತದೆ. ಉದಾಹರಣೆಗೆ, ನಿಗದಿಪಡಿಸಬೇಕಾದ ವೇತನವು ಕೇಂದ್ರ ಸರ್ಕಾರ ಅಥವಾ ರೈಲ್ವೆ ಸಂಸ್ಥೆಯ ಯಾವುದೇ ಅಧಿಕಾರಕ್ಕೆ ಅನುಗುಣವಾಗಿದ್ದರೆ ಕೇಂದ್ರ ಸರ್ಕಾರವು ಅದನ್ನು ನಿಗದಿಪಡಿಸುತ್ತದೆ. ಯೋಜಿತ ಕೆಲಸಕ್ಕೆ ಪರಿಹಾರಧನವನ್ನು ನಿಗದಿಪಡಿಸಲಾಗಿದೆ ಅಥವಾ ತಿದ್ದುಪಡಿ ಮಾಡಬೇಕೆಂಬ ಭಾವಿಸಿ ಪ್ರತ್ಯೇಕ ರಾಜ್ಯ ಶಾಸಕಾಂಗ ಅದನ್ನು ನಿಗದಿಪಡಿಸುತ್ತದೆ. ಕೇಂದ್ರವು ರಾಷ್ಟ್ರೀಯ ಅಂತಸ್ತಿನ ಕನಿಷ್ಠ ವೇತನ ನಿಗದಿಪಡಿಸುತ್ತದೆ. ಅದು ಹೆಚ್ಚಿನ ರಾಜ್ಯಗಳ ವೈಯಕ್ತಿಕ ಕನಿಷ್ಠ ವೇತನಕ್ಕಿಂತ ಕಡಿಮೆಯಾಗಿರುತ್ತದೆ. ಸರ್ಕಾರದ ಮಟ್ಟದಲ್ಲಿ ಅಸ್ಪಷ್ಟತೆ ಮತ್ತು ಅಡ್ಡ ಓವರ್ ಚರ್ಚೆಗಳು ಮತ್ತು ವಿವಾದಗಳಿಗೆ ಕಾರಣವಾಗುತ್ತದೆ. ಅಂತಹ ಒಂದು ಚರ್ಚೆಯು ಮನ್ರೇಗಾ ಪ್ಲಾಟ್ನ ವೇತನದ ನಿಗದಿಯನ್ನು ನಿಗದಿಪಡಿಸುವ ಸುತ್ತುತ್ತದೆ ಮತ್ತು ಕೇಂದ್ರ ಸರ್ಕಾರದಿಂದ ವ್ಯಾಪಾರವನ್ನು ಅದು ಖಚಿತಪಡಿಸಿಕೊಳ್ಳುತ್ತದೆ. ಕೊನೆಗೆ ಏನಕ್ಕಪ್ಪ ನಾವು ತೀರ್ಮಾನಕ್ಕೆ ಬರಬೇಕು ಅಂತ ನೋಡೋದಾದರೆ, ಕನಿಷ್ಠ ವೇತನ ಕಾಯ್ದೆ 1948 ಉದ್ಯೋಗದಾತರು ಮತ್ತು ಉದ್ಯೋಗಿಗಳಿಗೆ ಮಹತ್ವದ್ದಾಗಿದೆ. ಇದು ಶೋಷಣೆಯ ಸಾಧ್ಯತೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಕೆಲಸಗಾರರು ತನ್ನ ಕುಟುಂಬವನ್ನು ಒದಗಿಸಲು ಸಹಾಯ ಮಾಡುತ್ತದೆ. ಇದರ ಜೊತೆಗೆ ಕನಿಷ್ಠ ದರವನ್ನು ನಿಗದಿಪಡಿಸುವ ಅಧಿಕಾರ ಸರ್ಕಾರಕ್ಕೆ ಇದೆ ಎಂದು ಕಾಯ್ದೆ ನಿರ್ದಿಷ್ಟಪಡಿಸುತ್ತದೆ. ಅದರ ನಿಯಮಾವಳಿಗಳ ಪ್ರಕಾರ ಸರ್ಕಾರವು ಪ್ರತಿ ವರ್ಷಗಳಿಗೊಮ್ಮೆ ದರವನ್ನು ಪರಿಶೀಲಿಸಬೇಕು. ಈ ಪ್ರಕ್ರಿಯೆ ತುಂಬ ಜಟಿಲವಾಗಿದೆ, ಆದರೆ ಶಾಸನವು ನಿರ್ಣಾಯಕ ಅಂಶಗಳನ್ನು ವಿವರಿಸುತ್ತದೆ. ಶೋಷಣೆಯ ಅಪಾಯವನ್ನು ಕಡಿಮೆ ಮಾಡಲು ಕಾನೂನು ಅವಶ್ಯಕವಾಗಿದೆ ಮತ್ತು ಕಂಪನಿಗಳಲ್ಲಿ ಪರಿಪೂರ್ಣ ಸ್ಥಾನವನ್ನು ಹೊಂದಲು ಪ್ರತಿ ನಾಗರಿಕನು ಈ ಕಾಯ್ದೆಯ ಬಗ್ಗೆ ತಿಳಿದುಕೊಳ್ಳಿರಬೇಕು. ಮುಂದಿನ ಭಾಗದಲ್ಲಿ ಯಾರಿಗೆಲ್ಲ ಕನಿಷ್ಠ ವೇತನ ನಿಗದಿಪಡಿಸಬಹುದೆಂಬ ವಿಚಾರವನ್ನು ತಿಳಿಸಲಿದ್ದೇನೆ. ಮುಂದಿನ ವಿಡಿಯೋಗಾಗಿ ನಿರೀಕ್ಷಿಸಿ. ವಿಶೇಷ ಚೇತನರ ವಾರ್ತೆ.